ಸಮಾಜ ರೈತರ ಬಲಿನ ಕಠೋರದ ಮನಸ್ಸಿಗೆ 3-4 ವರ್ಷ ಬರಗಾಲ ಮತ್ತು ಮತ್ತಷ್ಟು ಈ ರೈತರ ರಕ್ತವನ್ನು ಹೀರಿಬಿಟ್ಟೇನಪ್ಪ. ಆಗ ಆಗ ನಿನ್ನ ಅಬ್ಬರ ಜೋರಾಗಿ ತಿಳಿದು ಮತ್ತಷ್ಟು ಸಾಲ ಮಾಡಿ ಭೂಮಿನ ಬಿಟ್ಟಿದ್ರೆ ವಾರದಿಂದ ಬಿಡುವ ಸುರುತ್ತಿರ ಮಳೆ ರಾಜನಕ್ಕೆ ಎದೆ ಹತ್ತರ ಹಸಿರನ್ನ ಪೈರನ್ನು ಬೆಳೆದು ಹಾಗಾದ ರೈತರ ಬಾಳ ಬದುಕೋದು ಹೇಗಪ್ಪ ನೀನ ಹೇಳು ಮೇಘರಾಜ, ಹೇಳು. ಸ್ವಾಮಿ, ಹೊಲಕ್ಕೆ ಹೋಗಿ ಬಂದ್ರ? ಹೋಗಿದ್ದೆ ಪಾರ್ತಿ. ಸ್ವಾಮಿ, ಯಾಕೋ ನಿಮ್ಮ ಮುಖದಲ್ಲಿ ಏನೋ ಆಂತಕ ಕಾಣುತ್ತಿದೆಯಲ್ಲ? ನಮ್ಮ ಹೊಲದಲ್ಲಿ ಬೆಳೆ ಚೆನ್ನಾಗಿದೆ ತಾನೆ? ಏನಂತ ಹೇಳಲು ಪಾರ್ವತಿ, ವಾರದಿಂದ ಬಿಡುವ ಸುರಿತ ಮೇಲೆ ರಾಜನ ಮೇಲೆಲ್ಲ ಸೌದತ್ತಿ ಡ್ಯಾಮಿನ ನೀರನ್ನ ಬಿಟ್ಟರಂತೆ. ಆ ನೀರಿಗೆ ರಭಸಕ್ಕೆ ಸಿಕ್ಕ ಬೆಳೆಗಳು 10 ಎಕರೆ ಬಾಳೆ ದೊಡ್ಡ ನೀರಿಗೆ ಕೊಚ್ಚಿಕೊಂಡು ನೀರಿಗೆ ಸ್ವಾಮಿ, ಏನು ಹೇಳ್ತಿರುವಿರಿ ನೀವು? ಅಷ್ಟೇ ಅಲ್ಲ ಪಾರ್ವತಿ, 5 ಎಕರೆ ಒಳಗಡೆ ಮೆಣಸಿನ ಕೊಡ ಬೆಳೆ ಕೂಡ ನೀರಿಗೆ ಕೊಚ್ಚಿಕೊಂಡು ಹೋಯ್ತು ಪಾರ್ವತಿ. ಒಟ್ಟಿನಲ್ಲಿ ಮಳೆ ಆದರೂ ಈ ರೈತನ ಒಡಲು ಕಣ್ಣೀರಿನ ಕಡೆ ಎನ್ನುವುದು ಸುಳ್ಳಾಗದ ಪಾರ್ವತಿ. ಈ ರೈತನ ಕಣ್ಣೀರ ಹೆಸರು ಈ ಜಗತ್ತಿನಲ್ಲಿ ಯಾರಿದ್ದಾರೆ ಪಾರ್ವತಿ, ಯಾರಿದ್ದಾರೆ? ಇರ್ಲಿ ಬಿಡಿ ಸ್ವಾಮಿ, ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ಎಲ್ಲಿ ಆದ್ರೂ ದುಡಿದು ಜೀವನ ಮಾಡೋಣ ನಾವು. ಎಲ್ಲಿ ಹೋಗ್ತಿ ಪಾರ್ವತಿ, ನಮ್ಮೊಬ್ಬರ ಪರಿಸ್ಥಿತಿ ಅಲ್ಲ ಪಾರ್ವತಿ. ಇದು ಸಪ್ತ 6 ಹಳ್ಳಿ ಒಳ್ಳೆ ಪಾಲ ಆದ ಪಾರ್ವತಿ, ಒಳ್ಳೆ ಪಾಲ ಆದವು. ಸ್ವಾಮಿ, ಈ ರೈತರ ಕಷ್ಟವನ್ನು ಕಂಡು ಆದರೆ ಕಿವುಡನಾಗಿ ಮೂಕನಾಗಿ ಕುಳಿತಿದೆ ಈ ಸರ್ಕಾರ. ಗೊತ್ತು ತಂದ ಈ ರೈತನಿಗೆ, ಗೊತ್ತು ತಂದ ಈ ಸರ್ಕಾರ ರೈತರ ಮೇಲೆ ತೋರದೇ ಇಲ್ಲ. ನಮ್ಮೂರಿಗೆ ರೈತರ ಸಲಹ ಶಕ್ತಿ ಈ ಸರ್ಕಾರಕ್ಕೆ ಇಲ್ಲ. ನಮ್ಮೂರಿಗೆ ನೆರೆಹಾವಳಿ ಆಗದೆಂದು ಪಕ್ಕದ ಊರಿನ ಅಡಿಗೆ ಮಾಡಿಕೊಂಡು ಕೊಡುತ್ತಿರುವಾಗ ಅಲ್ಲಿ ಸಣ್ಣ ಸಣ್ಣ ಮಕ್ಕಳ ಊಟಕ್ಕೆ ಬರದಾಡ ನೋಡಿದ್ರೆ ಈ ರೈತರ ಕರಡ ಕಿತ್ತು ಬಂದಂತ ಆಯ್ತು ಪಾರ್ತಿ. ಅನ್ನ ಹಾಕುವ ರೈತರಿಗೆ ತುತ್ತು ಅನ್ನ ಸಿಗದಂತ ಆಯ್ತು. ಅಪ್ಪ, ಇಬ್ಬರು ಏನೋ ಯೋಚನೆ ಮಾಡ್ತಿರೋರಲ್ಲ? ಪ್ರಶಾಂತ, ಅದು ಅದು ಯಾಕಪ್ಪ, ನಿನ್ನ ಮಾತಿನ ಅರ್ಥ ಬೇರೆನೆ ಕಾಣುತ್ತಿದೆ. ಮತ್ತೆ ಆ ದೇಶ ಏನ್ ನಂದನೆ? ಅವ್ವ, ನೀನಾದ್ರೂ ಹೇಳವ್ವ. ಪ್ರಶಾಂತ, ನಾ ಹೇಗೆ ಹೇಳಲಪ್ಪ, ನಾ ಹೇಗೆ ಹೇಳಲಿ? ಆದ್ರೆ ದಿನನಿತ್ಯ ಬಿಡದಿ ಸುರಿಯುತ್ತಿದ್ದ ಆ ಮೇಘರಾಜನ ಆರ್ಭಟಕ್ಕೆ ನಮ್ಮ ಬಾಳೆ ತೋಟ ಮತ್ತು ಉಳ್ಳಾಗಡ್ಡಿ ತೋಟ, ಮೆಣಸಿನ ತೋಟ ನೀರಿನಲ್ಲಿ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಅಪ್ಪ. ಏನು ಹೇಳ್ತಿದ್ದೇವ ನೀನು? ನಿನ್ನ ಮಾತು ಕೇಳಿದರೆ ಈ ರೈತನ ಒಡಲು ಉರಿದು ಹೋಗುತ್ತದೆ. ಪ್ರಯೋಜನ ಇಲ್ಲ ಪ್ರಶಾಂತ. ಈ ರೈತನ ಒಳದು ಉರಿದರು, ಕಣ್ಣೀರಾಗಿ ಹರಿದರು, ಯಾವುದ ಪ್ರಯೋಜನ ಇಲ್ಲ ಪ್ರಶಾಂತ. ಈ ರೈತನ ಒಂದು ಕಡೆ ಸಾಲದ ಸಂಕಟ, ಇನ್ನೊಂದು ಕಡೆ ನೆರೆಹಾವಳಿಯ ಚಲ್ಲಾಟ, ಇದೆಲ್ಲ ಭಗವಂತನ ಆಟ ಆಡಿಸುವ ಅಪ್ಪ. ಆಟ ಆಡಿಸುವ ಭಗವಂತನಿಗೆ ಸವಾಲಾಗಿ ರಟ್ಟೆಯಲ್ಲಿ ಶಕ್ತಿ ಇದೆ, ಎದೆಯಲ್ಲಿ ಛಲವಿದೆ, ಪ್ರಶಾಂತವಾದ ಭಾರತ ಮಾತೆಯ ಮಡಿಲಿದೆ. ದುಡಿದು ಸಾಲ ತೀರಿಸೋಣ. ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡಪ್ಪ, ಯೋಚನೆ ಮಾಡಬೇಡ. ಅವ್ವ, ಅಪ್ಪ. ಬಾ ಶ್ರೀಕಾಂತ್. ಯಾಕಪ್ಪ ನಿನ್ನ ಮಾತು ಆತಂಕದಿಂದ ಹೊರಗೆ ಬರ್ತದೆ? ಅವ್ವ, ನೀನಾದ್ರೂ ಹೇಳುವ, ಏನಾಯ್ತು ಅಂತ? ಶ್ರೀಕಾಂತ, ಅದು ನಮ್ಮ ಪಕ್ಕದ ಊರಿನಲ್ಲಿ ನೆರೆ ಹಾವಳಿ ಆರ್ಭಟಕ್ಕೆ ಸಿಕ್ಕು ಎಷ್ಟು ರೈತರು ಬೀದಿಗೆ ಬಂದಿದ್ದಾರೆ. ಅದನ್ನು ನೋಡಿದ ನಮ್ಮ ತಂದೆಗೆ ದುಃಖವಾಗಿದೆ ಅಷ್ಟೇ.
ಚಂದ್ರಕಾಂತ ಪ್ರಶಾಂತ ಇರ್ಲಿ ಬಿಡಪ್ಪ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡುವಿರಂತೆ. ಅವ್ವ, ನಾನು ಊರಿಂದ ಬರುವಾಗ ನನ್ನ ಮ್ಯಾಗಿನ ಪ್ರಕಾಶ ಹಣವನ್ನು ಕೊಟ್ಟು ಕಳಿಸಿದ್ದಾನೆ. ನಾನು ಹೋಗಿ ಅವರ ತಂದೆ ತಾಯಿಗೆ ಮುಟ್ಟಿಸಿ ಬರುತ್ತೇನೆ. ಪ್ರಶಾಂತ್ ಗೆಳೆಯ ಪ್ರಶಾಂತ್. ಓಹೋ ಓಹೋ ನರಸಿಂಹ, ನಾನು ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಅಪ್ಪ, ನನ್ನ ಜೀವದ ಗೆಳೆಯ ನರಸಿಂಹ ಅಂತ ಹೇಳ್ತಲ್ಲ, ಅವನು ಇವನೇ ನೋಡಪ್ಪ. ನಮಸ್ಕಾರ ಹಿರಿಯರಿಗೆ. ನಮಸ್ಕಾರ ಕಣಪ್ಪ. ಸೀತಾ, ಸೀತಾ, ಯಾಕವ್ವ ಕೂಗಿದೆಲ್ಲ? ತಂಗಿ, ನಿನ್ನ ಮದುವೆ ಗಂಡು ಇವನೇ ನೋಡಮ್ಮ. ಸೀತಾ, ನಿನ್ನ ಅಳಿಯಂದ್ರಿಗೆ ಕಾಪಿ ಮಾಡ್ಕೊಡಮ್ಮ, ನಾವು ಸ್ವಲ್ಪ ಪೇಟೆಗೆ ಹೋಗಿ ಬರುತ್ತೇವೆ. ಅದು ಅದು ರೀ, ನಡೀರಿ ಹೋಗೋಣ. ಶ್ರೀಕಾಂತ್, ನಾವು ಹೋಗಿ ಸಂತೆಯನ್ನು ಮಾಡ್ಕೊಂಬರ್ತೀವಿ. ನೀನು ಎತ್ತುಗಳಿಗೆ ಮೇವು ಹಾಕಿ ಬಾ. ಪಾರ್ವತಿ, ಹೋಗೋಣ ಬಾ. ನರಸಿಂಹ, ನಾನು ಹೊಲಕ್ಕೆ ಹೋಗಿ ಎತ್ತುಗಳೇ ಮೇವಕ್ಕೆ ಬರ್ತೇನೆ. ಅಷ್ಟರಲ್ಲಿ ತಂದೆ ತಾಯರು ಇಬ್ಬರು ಬರುತ್ತಾರೆ. ಎಲ್ಲರೂ ಸೇರಿ ಊಟ ಮಾಡೋಣ. ಹೋಗಿ ಬರ್ತೇನೆ ಸಿಂಹ. ಆಯ್ತು ಪ್ರಶಾಂತ್. ಏನ್ರಿ, ಕಳ್ಳನ್ ಮನಸ್ಸು ಹುಳ್ಳೊಳಗೆ ಅಂತ ನನ್ನನ್ನು ಹುಡ್ಕೊಂಡು ನಮ್ಮನೆಗೆ ಬಂದು, ಅದು ನಮ್ಮ ಅಣ್ಣನ ಸ್ನೇಹ ಬೆಳೆಸಿ ನನ್ನನ್ನು ಮದುವೆ ಆಗೋ ನೆಪದಲ್ಲಿ ಹೆಣ್ ಕೇಳಕ್ ಬಂದಿದ್ರಿ ನೀವು? ನೋಡು ಸೀತಾ, ನಾನು ನಿನ್ನ ಪ್ರೀತಿ ಬಯಸಿ ಬಂದವನಲ್ಲ. ನನ್ನ ಸ್ನೇಹಿತನ ಮಾತಿಗೆ ನಿನ್ನ ಬೆಲೆ ಕೊಟ್ಟು ನಿನ್ನ ಮದುವೆ ಆಗಲು ಒಪ್ಪಿದ್ದೇನೆ ವಿನಃ ಬೇರೆ ಯಾವ ಉದ್ದೇಶವೂ ಇಲ್ಲ. ಒಟ್ಟಿನಲ್ಲಿ ಇರ್ಲಿ ಬಿಡಿ, ನೀವು ನನ್ನ ಮದುವೆ ಒಪ್ಕೊಂಡ್ರಲ್ಲ, ಅದು ನನ್ನ ದೊಡ್ಡ ಭಾಗ್ಯ ರೀ. ಇರ್ಲಿ ರೀ, ಈಗಲಾದ್ರೂ ನಿಮ್ಮನ್ನು ಅಪ್ಕೋಬೇಕಂತ ಆಸೆ ಆಗ್ತದೆ. ನೋಡು ಸೀತಾ, ನಿನ್ನ ಮದುವೆ ಆಗೋ ಗಂಡು ನಾನೇ ಎಂದು ಇಡೀ ಊರಿಗೆ ಗೊತ್ತು. ಮತ್ತೇಕೆ ನಾಚುವೆ? ಮಧುರವಾದ ಕಂಠದಿಂದ ಹೊರಹೊಮ್ಮಲಿ ಒಂದು ಮಧುರವಾದ ಗೀತೆ. ಆಯ್ತು ನನ್ ರಾಜ. ನಿಜವ ನುಡಿಯಲೆ ನನ್ನಾಣೆಯಲ್ಲೇ ಪ್ರೀತಿಯ ರಂಗು ಚೆಲ್ಲಿಗೆ ಜೇನಿನ ರಂಗು ತುಂಬಿಯ ರಂಗು ಬಾನಲಿ ಆರುತ್ತಿದೆ. ಜಗಮುಡಿಯಲೆ ನನ್ನಾಣೆಯಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ನಿಜವ ನುಡಿಯಲೆ ನನ್ನಾಣೆಯಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ಬಾಳಿದ ರಂಗು ಪ್ರೀತಿಯ ರಂಗು ಎಲ್ಲೆಲ್ಲೂ ಚೆಲ್ಲುತ್ತಿದೆ. ನಿಜವ ನುಡಿಯಲೆ ನನ್ನಾಣೆಯಲ್ಲೇ ಪ್ರೀತಿಯ ರಂಗು ಪ್ರೀತಿಯ ರಂಗು ಚೆಲ್ಲಿದೆ.
ಹಾರುವ ಹಾಗೆ ನನ್ನ ಎದೆಯಲ್ಲಿಗೆ ತನವು ಅರಳಿದ ಹಾಗೆ ನಿಜವಾಗುವುದೆಲ್ಲೇ ನನ್ನಾಡೆಯಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ ಭಾವನ ರಂಗು ಪ್ರೀತಿಯ ರಂಗು ಏನನ್ನು ಹೇಳುತ್ತಿದೆ ನಿಜವಾಗುವುದೆಲ್ಲೇ ನನ್ನಾಡೆಯಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ ನಿಜವ ನುಡಿಯಲ್ಲಿ ನನ್ನ ನಾಡಿನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ ಪ್ರೀತಿಯ ರಂಗು ಚೆಲ್ಲಿದೆ ಬಾ ಹುಡುಗಿ ಕ್ವಾಟಿ ಗೋಡ್ಯಾಕ ನನಗೆ ಎತ್ತೆತ್ತಿ ಕೊಡಾಕ ಎರಡು ಸಲ ಬರ್ತೀನಿ ನಿನಗೆ ಹಿಡಾಕ 2 ಸಲ ನೋವು ಮಾಡಾಕ ಅರ್ಧ ಒಕ್ಕರ ಹಳತಾಳ ಪೂರ ಒಕ್ಕರ ನಗತಾಳ ಅರ್ಧ ಒಕ್ಕರ ಹಳತಾಳ ಪೂರ ಒಕ್ಕರ ನಗತಾಳ ಇದು ಹೆಂಗ ಸಾರ ಕಥೆಯೋ ರೊಕ್ಕ ಕೊಟ್ಟು ಆಗ್ಯಾದ ನನಗ ಬೇತೆಯೋ ಇದು ಹೆಂಗ ಸಾರ ಕಥೆಯೋ ರೊಕ್ಕ ಕೊಟ್ಟು ಆಗ್ಯಾದ ನನಗ ಬೇತೆಯೋ ಏನ್ ಯೋಚನೆ ಮಾಡಾಕತ್ತೀರಿ ಇವ ಲೈನ್ಮನ್ ನೌಕರಿ ಬಿಟ್ಟು ಬಳಿ ವ್ಯಾಪಾರ ಮಾಡಾಕತ್ತ ಯೋಚನೆ ಮಾಡಾಕತ್ತೀರಿ ಏನ ನೋಡ್ರಲ್ಲಿ ಮೊನ್ನೆ ನಮ್ಮ ಮುಡಿ ಕಳ್ಳಿ ದಾರ್ಯಾಗ ಭೇಟಿ ಆದಾಗ ಮಾಮ ನೀನು ಲೈನ್ಮನ್ ನೌಕರಿ ಬಿಟ್ಟು ಬ್ಯಾರೆ ಯಾವ್ದಾರ ಕೆಲಸ ಮಾಡಂತ ಹೇಳಿದ್ಲ ಅವಾಗ ನೆನಪು ಬಂದಿದ್ದ ಈ ಕೆಲಸ ಮತ್ತೆ ಯಾರಿಗ್ ಬೇಕು ಅವ್ರು ಬರ್ರಲ್ಲ ಪಟ 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 ಬರ್ರಿ ಸಟ 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 ಇಡ್ಸ್ಕೊಂಡವ್ರಿ ನಿಮ್ದು ಸೈಜ್ ಎಷ್ಟೆಷ್ಟು ಐತಿ ಅಷ್ಟಷ್ಟ ಇಟ್ಟಿಟ್ಟ ಕಳಿಸ್ತೀನಿ ಸಂತೆಗೆ ಬಂದಾಗ ಬೆಟ್ಟಾಗೋ ನನ್ನ ಗೆಳೆಯ ಸಂತೆಗೆ ಬಂದಾಗ ಬೆಟ್ಟಾಗೋ ನನ್ನ ಗೆಳೆಯ ನೀರು ತರಿಸಿದೆ ಕಣ್ಣಾಗ ನನ್ನ ಗೆಳೆಯ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗರ ಮಣ್ಣ
ಬಳಿ ಇಡ್ತೀನಿ ಅಂತ ಹೇಳ್ತಿದ್ದ. ಈಗ ನೋಡಿದ್ರ ನನಗ ಬಳಿನೂ ಇಲ್ಲ ಏನೂ ಇಲ್ಲ. ನನ್ನ ಗೆಳತಿಯರು ಹೊರಗ್ಯಾರ ನೋಡಿದ್ರ ಬಳಿ ಚಂದ ಚಂದ ಇಟ್ಕೊಂಡು ದಿಮಾಕ್ ಮಾಡಾಕತ್ತಾರ. ಮಾಡ್ಲಿ ಮಾಡ್ಲಿ. ಬಳಿರಿ ಬಳಿ, ಯಾರಿಗ್ ಬೇಕು ಬಳಿ? ಬರ್ರಿ. ಹಾ ಹಂಗಾರ ಇಲ್ಲಿ ನೆಲ್ಸದ್ರೊಳಗ ಇಲ್ಲಿ ಬಳಿಗಾರ ಬಂದ. ಹಾ ಬಾರ ಬಳಿಗಾರ, ನಾನಿಂದ ವ್ಯಾಪಾರ ಮಾಡ್ತೀನಿ ಬಳಿನ. ಏನ್ರಿ ಬಾಯಾರ, ನೀವ್ ಮಾಡ್ತೀರೇನ್ರಿ ನನ್ನ ಬಳಿ ವ್ಯಾಪಾರ? ನಿಮ್ಮಂತ ನಾ ಕುಡಿಗ್ಯಾರ ಸಿಕ್ಕ ನನ್ನ ಕೈಯಾಗ ಒದ್ದಾಡಿ ಹೋಗ್ಯಾರ. ಅಷ್ಟು ಬಿರ್ಸಾಗಿ ಮಾಡ್ತೀರಿ ಏನ್ರಿ ನೀವು ಬಳಿ ವ್ಯಾಪಾರ? ಹೌದು, ಹೋಲ್ ಬಿಡ್ರಿ. ಹಂಗಾರ ನಿಮ್ದು ಎಷ್ಟ್ ರೇಟ್ ಇದು ಬಳಿ ಐತಿ ತೋರಿಸ್ರಿ ಒಂಚೂರು, ನಾನು ನೋಡಿ. ನೋಡು ಹುಡುಗಿ, ನನ್ನ ಹತ್ರ 30 ರೂಪಾಯಿದ ಬಳಿನ ಅದಾವು, 40 ರೂಪಾಯಿದ ಬಳಿನ ಅದಾವ, ಇನ್ನ 50 ರೂಪಾಯಿದ ಬಳಿನ ಅದಾವ. ಮತ್ತೆ ನಿನಗೆ ಯಾವ ಬೇಕು ಹೇಳಲ್ಲ, ಅವನ ಇಡ್ತೀನಿ. ನನಗ 50 ರೂಪಾಯಿದ ಬಳಿ ಇಡ್ರಿ. ಬಾಗ ಇಡ್ತೀನಿ. ಹಾ ಹಾ ಮೆಲ್ಲಕ್ಕಿಡ್ರಿ, ಮೆಲ್ಲಕ. ಈ ನಮನಿ ಬಾಯ್ ಮಾಡಿದೆ ಅಂದ್ರ ಯಾರು ನಮ್ಮಂತ ಗಂಡಸರ ಜೀವನ ಹೊಡೆದಿಟ್ರಿ ನಿಮ್ಮ? ಹಾ 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 ಬಾಳ ಮೆಲ್ಲಕ್ಕಿಡ್ರಿ, ನನಗ ಬಾಳ ತ್ರಾಸ ಆಗುತ್ತರಿ. ಅಲ್ಲ, ನಾನು ಬಂದಂಗಿಂದ ನೋಡಕತ್ತೀನಿ, ಇವ ಯಾರ ಅನ್ನೋದ ನನಗ್ ಗೊತ್ತಾಗೋಲ್ತು. ಹಾ ನಿನ್ ತಲೆಯಾಗಿನ ಪಟಗಿತೆಗೆ ಒಂಚೂರು ನೋಡ್ತೀನಿ. ಅರಿ ರೀ 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 ರೀ, ನಮ್ಮ ಸೂರ್ಯನ ಇದೇನಿದಪ್ಪ ನಿನ್ನ ವೇಷ? ಹುಡುಗಿ, ಮತ್ತೆ ಮೊನ್ನೆ ನೀನ ಕಳ್ಳಿದಾರ್ಯಾಗ ಭೇಟಿಯಾದಾಗ ಮಾಮ ಲೈನ್ಮನ್ ನೌಕರಿ ಬಿಟ್ಟು ಬೇರೆ ಕೆಲಸ ಮಾಡಂತ ಹೇಳಿದಿ ನೋಡು. ನನಗ ಅವಾಗ ನೆನಪು ಬಂದಿದ್ದ ಈ ಕೆಲಸ ಹುಡುಗಿ. ಹಂಗಾರ ಒಳ್ಳೇದಾಗ್ಲಿ, ನಾನು ಬರ್ಲೆ. ನಿಂದ್ರ ನನ್ನ ಬಂಗಾರಿ, ಹೋಗಬೇಡ ನನ್ನ ಕೈ ಜಾರಿ. ಅಲ್ಲ ಹುಡುಗಿ, ನೀ ನನ್ನ ಬಳಿ ರೊಕ್ಕ ಕೊಡಲಾರ್ದ ಹಂಗ ಹೊಂಟಿಯಲ್ಲ, ನೀ ನನ್ನ ರೊಕ್ಕ ಕೊಡುದು ಬೇಡ, ಈ ಮಾಮನ ಕೈ ಹಿಡಿದು ಹೊಡಿಯಲ್ಲ ಒಂದು ಡ್ಯಾನ್ಸ್. ಹಂಗಂದ್ರ ಮತ್ತೆ ಬೇಡ ನಾನು. ನಿನ್ನ ಮಾವ ಬಂದೇನ, ಏನ ಬೇಡದಿ ಬೇಡ ಹುಡುಗಿ ಕೊಡ್ಸಕ ಬಂದೇನ, ಏನ ಬೇಡದಿ ಬೇಡ ಹುಡುಗಿ ಕೊಡ್ಸಕ ಬಂದೇನ. ಬಳಿಯ ತಂದಿನಿ ಬಾರ ಗಿಡ್ಡಿ, ಹೇಳೋ ಬುಡ್ಡ, ನಿನ್ನ ಕಾರಣ ಕೈಯ ತರ ಯಾಕೋ ನಿಮ್ಮ ಬೇಡ ಹುಡುಗಿಗೆ ಸರವತ್ತದ, ಬೇಡ ಹುಡುಗಿ ಕೊಡ್ಸಕ ನಾಚಬೇಡ ನಾರಿ ಬಾಬಾ ಬಂದದ, ನಾಚಬೇಡ ನಾರಿ ಬಾಬಾ ಬಂದದ, ಬೇಡ ಹುಡುಗಿ ಕೊಡ್ಸಕ ಬಂದದ, ಬೇಡ ಹುಡುಗಿ ಕೊಡ್ಸಕ ಬಂದದ.
ನತ್ತ ತಂದಿನಿ ಬಾರ ನಿನ್ನ ಶಿಂಬಳ ಮುಗತಾರ ನತ್ತ ತಂದಿನಿ ಬಾರ ನಿನ್ನ ಡೊಳ್ಳ ಮುಗತಾರ ಏನೇನು ಬೇಡ ಬೇಡ ಹುಡುಗಿ ಕೊಡ್ತಕ್ಕ ಬಂದ ಏನೇನು ಬೇಡ ಬೇಡ ಹುಡುಗಿ ಕೊಡ್ತಕ್ಕ ಬಂದ ನಾಚು ಬೇಡ ನಾರಿ ನಿಮ್ಮ ಮಗತೇನ ನಾಚು ಬೇಡ ನಾರಿ ನಿಮ್ಮ ಮಗತೇನ ಏನೇನು ಬೇಡ ಬೇಡ ಹುಡುಗಿ ಕೊಡ್ತಕ್ಕ ಬಂದ ಲಾ 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 ಲಾ. ಅಲ್ಲ ಆ ಸೂರ್ಯ ನನಗ ಇಡೋದು ತೆಗೆದ್ರೊಳಗ ಮಾಡಿ ನನ್ನ ಕೈನ ಬ್ಯಾನ ಮಾಡಿ ಹೋದ. ಅವನವನ ಡಾಕ್ಟರ್ ಬರ್ಲಿ ಅವನ ಕಡೆ ಬಂದು ತೋರಿಸ್ಕೋತೀನಿ, ನನ್ನ ಕೈನ ಆರಾಮ್ ಮಾಡಿಸ್ಕೋತೀನಿ. ಹೋಗೋ ಹೆಣಗುಂಡೆ ಹೋಗ ಜಾಡ್ಸ ಹೌದಲ್ಲೋ ಯಪ್ಪಾ. ಮಹಾರಾಷ್ಟ್ರ ಮನೆತಾನ ಹರಕೊಂಡಿ ನನಗಾಗಿ ಬಾಳೆ ಹಾಳ ಮಡಕೊಂಡಿ ಒಗಟಾನ ಊರಿಗೊಂದ ಇಡುತ್ತಿದ್ದೆ ನಿನ್ನಂಗ ನಾ ಕಬ್ಬು ನಿಮ್ಮ ಮನೆ ಹಂಗ ನಾನು ಸಿದ್ಧಗನ ಮಾಡಾಕ ನಾವು ಪ್ರೀತಿ ಮಾಡಕ ನಿಂತ ಊರಿಗೊಂದ ಇಡುತ್ತಿದ್ದೆ ನಿನ್ನಂಗ ನಾ ಕಬರಗೆ ನಿಮ್ಮ ಮನೆ ಹಂಗ ನಾನು ಸಿದ್ಧಗನ ಮಾಡಾಕ. ಅಲ್ರಿ ಅವನು ಇಲ್ಲಿ ಕುಂತಂತ ರೈತ್ರಿಗ ಮಳೆ ಚಿಂತೆ ಅಂತೀನಿ. ಏನು ಅವನ ಮಾಡ ಕುರಿ ಕಾಯ್ತಾನಲ್ರಿ ಅವು ಬರೀ ಮೇವಿನ ಚಿಂತೆ ಅಂತೀನಿ. ಏನ ನಮ್ಮಂತ ಪುಕ್ಷಾಟಿ ಹುಡುಗರ್ಗೆ ಇಂತ ಅರ್ಯದ ಹೆಂಗಸರು ಚಿಂತೆ ಅಂತೀನ್ರಿ ಅಪ್ಪ. ಅವನ ನಮ್ ತುಮರ್ಗು ದೀರಾವತ್ತಿ ನಾ ಎಷ್ಟಾಗುಳಿ ಕೊಟ್ರ ಮಾಡ್ಕೊಳದ್ ಬಿಡಲ್ರಿ ಅಪ್ಪ ಅವು ಅಂತೀನ. ಆಕಿ ಚಿಂತೆ ಮಾಡಿ 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 ಈ ರೀತಿ ಬಂದಿದ್ದೈತ್ರಿ ಅಪ್ಪ ನಮ್ಮ ಪರಿಸ್ಥಿತಿ ಅಂತೀನಿ. ಡ್ರೈವರ್ಗೆ ಮಾಡ್ಕೊಂತ ಊರಾಗ ಮುದುಕಿಯಾರ ನಚ್ಚಂದ ಅಡ್ಯಾಡ್ತಿದ್ದೆ. ಅವ್ನು ಎಂದ ಡಾಕ್ಟರ್ ನೌಕರಿಗೆ ಅರ್ಜಿ ಹಾಕಿದ್ದ ಕರೆ ಅವತ್ತು ಪಾಸ್ ಆಗಿಂದ ಇನ್ನು ಡ್ರೈವರ್ಗೆ ಮೂರಿಗೆ ಹಚ್ಚಿ ಈ ಡಾಕ್ಟರ್ ಹೆಂಗ ಈ ಡಾಕ್ಟರ್ ನೌಕರಿಯಾಗ ಸಾಕಷ್ಟು ರೊಕ್ಕ ಮಾಡ್ಕೊಂಡ್ಬಿಟ್ರ ಅದಂತೀನಿ. ಹಂಗ ಅವನು ಮುನಿಯಪ್ಪನ ಮಗಳು ಶೆಟ್ಟಿ ಮಗಳು ಸುಂದ್ರಿ ಇಲ್ಲೇ ನಿಂತಳ ನೋಡ್ಕೊಂತ ಆಕಿನ ಮದುವೆ ಆಗ್ಬಿಟ್ರ ಅಂತೀನ್ರಿ. ರೀ 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 ಡಾಕ್ಟರ್ ಸಾಹೇಬ್ರ ಯಾರ ಸುಂದ್ರಿ ಅಂತ ತ್ರಾಸ್ ನಿನಗೇನಾಯ್ತು ಆ ಸುಂದ್ರಿ? ಏ ಚಂದ್ರ ನೀನೇನು ಡಾಕ್ಟರ್ ವೇಷ ಹಾಕೊಂಡ್ ಡಾಕ್ಟರ್ ಆಗೇನು ಮತ್ತೇನಾರ? ಹೌದಾ ಸುಂದ್ರಿ, ಈ ಬಳಗೇರಿಯ ನಂಬರ್ 1 ಡಾಕ್ಟರ್ ಅಂದ್ರ ಅದು ಈ ಡಾಕ್ಟರ್ ಚಂದ್ರ ನೋಡ ಅವ್ಡಿಗೆ. ನಿನಗೇನಾರ ಮಾಡ್ಸ್ಯಾನ ಆಸೆ ಇದ್ರ ನನ್ನ ಹತ್ರ ಬಾಲ ಮಾಡಿ 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 ಕಳಿಸ್ತೀಯ. ಏಯ್ ಜೋಕ್ಮರ ಹಳೆ ಜೋಕ್ಮರ ಏನ್ ಮಾಡ್ತಿ? ತಪ್ಪಟ್ಟ ತಿಳ್ಕೊಬೇಡ ಹುಡುಗಿ, ಇಂಜೆಕ್ಷನ್ ಮಾಡೋದನ್ನ ಹುಡುಗಿ ಇಂಜೆಕ್ಷನ್. ಹೌದಾ ಹುಡುಗ? ಹೌದಾ ಹುಡುಗ? ಅಲ್ಲ ನೀನು ಅವ ಇಡೋದು ತೆಗೆದು ಮಾಡಿ ನನಗ ಬ್ಯಾನ್ ಮಾಡಿ ಹೋಗ್ಯಾನ, ಬ್ಯಾನ್ ಮಾಡಿ ಹೋಗ್ಯಾನ. ದೂರ ಬಾಗ್ಲ ಆಗೈತಿಕ್ಕಿದ ಅಲ್ಲ ಹುಡುಗಿ ಅವ ಇಡತನ ನೀ ಅದಕ್ಕೆ ಸುಮ್ಮನೆ ನಿಂತಿದ್ದೆ ಅಂತೀನಿ. ಅಲ್ಲ ಹುಡುಗಿ ಅದೇನ ಇಡೋದು ತೆಗಿಯೋದು ಅಂಜಲ್ಲ ಅದೇನ ಹುಡುಗಿ? ಅದು ಕೈ 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 ಬ್ಯಾನಿ ಮಾಡಿ ಹೋಗ್ಯಾನಂತಂದೆ. ಹಂಗಾರ ನಾನಿ ಮೌನ ಅದ್ರ ನಮ್ಮ ಅಕ್ಕಂಗ್ಯಾರ ಇಲ್ಲ ಮತ್ತೆ ಕಮ್ಮಿ ಮಾಡಿ ನನ್ನ ಒಮ್ಮಿಗೆ ಕಳಿಸಿ ಮ್ಯಾಕ. ಮತ್ತೆ ಅದೇನ ಬ್ಯಾನ್ ಆಗತ್ತಂದಲ್ಲ ಅದೇನ ಹುಡುಗಿ? ಮತ್ತೆ
ಅದ ಅಂದೇನು ಅದು ಬಳಿ ಹಿಡಿಯೋದು ತೆಗೆದು ಮಾಡಿ ನನಗೆ ಬ್ಯಾನ್ ಮಾಡ್ಯಾನಲ್ಲ ಅದ್ರ ಬೇರೆ ಬ್ಯಾನಿ ಆಗುವಂಥದ್ದು ಯಾವ್ದಾರ ಒಂದು ಇಂಜೆಕ್ಷನ್ ಮಾಡ ನನಗ ಅಮ್ಮ ಅದ್ರಾಗ ನೋಡಿದ್ರ ನನಗೆ ನೋಡಿದ್ರ ಭಾಳ ಬ್ಯಾನ್ ಆಗ್ಬಿಟ್ಟೈತಿ ಅಂಥದ್ದು ಇಂಜೆಕ್ಷನ್ ಮಾಡ ಕರೆಕ್ಟ್ ಆಗಿ ಮಾಡ್ಬೇಕು ಮತ್ತೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನೋಡ ಮತ್ತೆ ಏ ಹುಚ್ಚಿ ನಾ ಇಂಜೆಕ್ಷನ್ ಕನ್ಫರ್ಮ್ ಮಾಡ್ತೇನೆ ಇಲ್ಲ ಅನ್ನೋದ ಈ ಅರ್ಕೇರಿ ಬಸ್ಸಮ್ಮ ಗೌಡ ಲಕ್ಷ್ಮಮ್ಮ ಇವ್ರ ಚಾಲಿ ಹೋಗಿ ತಿಳ್ಕೊಂಬ ಟ್ರೈನಿಂಗ್ ಕಲ್ತ್ ಬಂದೇನೆ ಇಂಜೆಕ್ಷನ್ ಮಾಡೋದ ನೋಡ್ ಹುಡುಗಿ ಇಲ್ಲೇ ಐತ್ ನೋಡ ಅವಡಿಗೆ ಇದ್ರ ಹೆಸರು ಆಕ್ಸಿನ್ ಅಂತ ಇದೇನಿದ್ರ ತಿಕ್ಕೇಡಿ 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 ನೋವಾಗಿರ್ತಾವ ಹುಡುಗಿ ಅದಕ್ ಮಾಡೋದ ಅವಡಿಗೆ ಇನ್ನ ಇಲ್ಲೇ ಐತ್ ನೋಡ ಅವಡಿಗೆ ಇದ್ರ ಹೆಸರು ಪೆನ್ಸಿಲಿಯಂ ಅಂತ ಇದೇನಿದ್ರ ಉಳ್ಳಾಡಿ 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 ಕಾಲು ಮಣಕಲ್ ಕೆತ್ತಿರ್ತಾವಲ್ಲ ಅದಕ್ ಮಾಡೋದ ಅವಡಿಗೆ ಇನ್ನ ಇದ್ರ ಹೆಸರು ಹುಡುಗಿ ಜೋಬೇಡ ಅಂತ ನಿಮ್ಮಂತ ವಯಸ್ಸು ಹುಡುಗಿಯರ್ ಕಾಂದಾನ ಹಾಕ್ಲಿ ಅಂತ ಮಾಡೋದ ಹುಡುಗಿ ಬಡ ಬಡ ಹೇಳ ಇದ್ರ ಮೂರಾಗ ಯಾವದ್ ಇಡ್ಲಿ ಯಾವದ್ ಏನದ ಮಾಡೋದು ಇಡೋದು ತಪ್ಪು ತಿಳಿಬೇಡ ಹುಡುಗಿ ಇಂಜೆಕ್ಷನ್ ಮಾಡೋದಂದೀನಿ ಯಾಕ ಮಗನ ನಿನಗ ಎತ್ತಿ ಮಾಡಂಗ ಆಗಂಗಿಲ್ಲನು ಮತ್ತೆ ಛೇ ಹುಡುಗಿ ನಾನ್ ಎತ್ತಿ ಮಾಡತಾನ ನೀ ತಡ್ಕೋಬೇಕಲ್ಲ ಒಂದು ಕಾಲ ತ್ರಾಸ ಆಗತ್ತಾ ನೀನ ಎತ್ತಿರ ಸ್ವಲ್ಪ ಅನುಕೂಲ ಆಗತ್ತಾ ಹುಡುಗಿ ಏ ಡಾಕ್ಟರ ಬಡ ಬಡ ಮಾಡೋ ಮರೆ ಮತ್ತದ ಎಣ್ಣಿ ಸೋರ್ಗಿರುತ್ತ ಏ ಹುಚ್ಚಿ ನನ್ನಂತ ವಯಸ್ಸು ಹುಡುಗನ್ ಎಣ್ಣೆ ಸೋರ್ಬೇಕಂದ್ರ ಅದಕ್ ಕಾರಣ ಮತ್ತೆ ಯಾರ್ಯಾರಲ್ಲ ಹುಡುಗಿ ಆರ್ಯದ ಹೆಂಗ್ಸ ನೋಡ್ ಹುಡುಗಿ ನನ್ನ ಎಣ್ಣೆ ಸೋರ್ಬಾರ್ದಂತಂದ ಇಲ್ಲ ನಮ್ಮ ಸುಭಾಷ್ ಡಾಕ್ಟರ್ ತಲೆ ಅದಕ್ಕೊಂದು ಕ್ಯಾಪ್ ತಂದೆ ನೋಡಿಗೆ ಕ್ಯಾಪ್ ಒಂದು ಕಾಲಾಗ ಬೂಟ್ ಹೈ ಒಂದು ಕಾಲಾಗ ಚಪ್ಪಲ್ ಹೈ ಹಾ ಹೌದೇನ ನನ್ನ ಮನಗದ್ದ ಧೀರ ನೀನ ನನ್ನ ಮನ ಶೂರ ಹಂಗಾರ ಮತ್ತ್ಯಾಕ ಮಾಡ್ತಿ ತಡ ಹೊಡಿಯೋ ಮತ್ತೆ ತಡ ಜಾಡಿಸ್ ನಿಜ ಹೇಳಿ ಕಿವಿಗೊಡ್ಡ ಪವಿತ್ರ ನಮ್ಮ ಪ್ರೀತಿ ನನ್ನ ಮರದ ನೀ ಹೆಂಗ ಇರಲಿ ಈ ಜೀವನ ಹೆಂಗ ಗೆಳತಿ ನನ್ನ ಮರದ ನೀ ಹೆಂಗ ಇರಲಿ ಈ ಜೀವನ ಹೆಂಗ ಗೆಳತಿ ನನ್ನ ಮರದ ಇರಲಿ ಜೀವನ ಹೆಂಗ ಕಳಿತು ನನ್ನ ಮರದ ಇರಲಿ ಜೀವನ ಹೆಂಗ ಕಳಿತು ನಿನ್ನ ಮಾಡಿ ನೋಡುವಂಗ ನಿನ್ನ ಜೋಡಿ ನೋಡುವಂಗ ಹುಡುಗಿಯಲ್ಲಿ ಸಿಗಲಿ ನಿನ್ನ ಜೋಡಿ ಮಾತಾಡುವುದೇ ನಿನ್ನ ಮಾಡಿ ನೋಡುವಂಗ ನಿನ್ನ ಜೋಡಿ ಕೂಡುವಂಗ ನಿನ್ನ ಜೋಡಿ ಮಾಡೋದು ಬಾಳೈ ಹುಡುಗಿಯಲ್ಲಿ ಸಿಗಲಿ ನಿನ್ನ ಜೋಡಿ ಮಾತಾಡುವುದೇ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದು ಜೀವ ಪ್ರೇಮವಾಗಿ ಬರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದು ಜೀವ ಪ್ರೇಮವಾಗಿ ಬರತೈತಿ
ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ಲಾ 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 ಸೊಂಟಕ್ಕೆ ಸಾಲು ಕಟ್ಟಿ ಹಾಕಿ ಈ ರಂಗಭೂಮಿಲಿ ದಿಟ್ಟ ಹೆಜ್ಜೆ ಇಟ್ಟರೆ ಇವನು ಕೊಡ್ಲಿ ಪಾತ್ರ ಎನ್ನುತ್ತಾರೆ. ಮನದಲ್ಲಿ ಏನೋ ದುಃಖ ಇದ್ದರು ನಗು ನಗುತ್ತಾ ಎರಡು ನುಡಿ ಜನಪದ ಗೀತೆ ಆಡಿದರೆ ಇವನನ್ನು ಆಶಾ ಪಾತ್ರ ಎನ್ನುತ್ತಾರೆ. ಹಲೋ ಹಾಕಿದ್ದಾರೆ ಕೈಯಲ್ಲಿ ಸಿಗಟ್ ಹಚ್ಚಿ ನಾಯಕ ಎನ್ನುತ್ತಾರೆ. ಒಂದು ರಾತ್ರಿ ನಡೆದು ಹೋಗುವ ಈ ಕತೆ ಕಾದಂಬರಿ ಈ ಜನ ದಿನನಿತ್ಯ ದುಡ್ಡಿನ ಹಂಬಲದಿಂದ ದರ್ಪದಬ್ಬಳಿಕೆ ಮಾಡಿದ್ದು ಯಾರು ಚಿಂತಿಸುವುದಿಲ್ಲ. ಯಾರಾದ್ರೂ ನಮ್ಮ ದರ್ಪವನ್ನು ಕಂಡು ಬೊಗಳಿದರೆ ಕೊಟ್ಟು ತೋರಿಸಿ ಬಿಡ್ತೇನೆ. ಇಲ್ಲಿ ನಮ್ದೇ ಸರ್ಕಾರ, ಇಲ್ಲಿ ನಮ್ದೇ ಅಧಿಕಾರ. ಈ ದೇವೇಂದ್ರ ಜನ್ಮದಾಗ ನಂಗೆ ಸೌಖ್ಯ ಒಂದ ಸಮಯಕ್ಕೆ ನಾಯಕ್ ಪೆಚರ್ ಆ ನಮನಿ ಏಕ ಒಂದ ಸಲ ಲೇ ಮುನಿ ಅಂತ ಹೋಗ್ಯಾನದ ಹೇಳ್ರಿ ಅಪ್ಪ ಏನೋ ಯೋಚನೆ ಮಾಡ್ತಿದ್ಯಲ್ಲ. ನೋಡ್ರಿ ನೋಡ್ರ ನನಗಿರೋದು ಒಂದು ಕಣ್ಣು ರೀ. ಡಿಟ್ಟಿಸ್ ಲೆಕ್ಕ ಮಾಡೋ ಹೊತ್ನ್ಯಾಗ ನೀವು ಎಮ್ಮಿ ಕರ ಕಳ್ಕೊಂಡಾಗ ಒದ್ರಾಕಂತಿರಲ್ಲ ಅದು ಏನಂತ ಸಾರಿ ಲೆಕ್ಕದ ವಿಚಾರ ಆಗಿರಲಿ. ಆ ಪರಮೇಶ್ವರಿಗೆ 3 ತಿಂಗಳು ಕೊಟ್ಟ ಟೈಮ್ ಅವಧಿ ಮುಗಿತಲ್ಲ. ಆಯ್ತ್ರಿ ನೋಡ್ರ ಮೇ ಜೂನ್ ಜುಲೈ 3 ತಿಂಗಳು ಮುನಿಯ ಪರಮೇಶ್ವರ ಮನೆಗೆ ಹೋಗಿ ಸಾಲ ಕೊಟ್ಟರೆ ಇಸಿದುಕೊಂಡು ಬಾ, ವಾದ್ ಹೇಳ್ಕೊಂಡು ಬಾ. ಆಯ್ತ್ರಿ ದೇಸಾವ್ರೆ. ಈ ಗೌಡು ಆ ಮಗ ಪ್ರಶಾಂತ ಏನು ಇದ್ರಿಗೆ ಬರಬಾರ್ದ ಬನ್ನ ಅಂದ್ರ ನಾನು ಕೊಂಡ ಹೋಗಿದ್ದಾನ್ರಿ ಅಪ್ಪ. ಅದ್ರಾಗ ಅವ ಮೊದ್ಲಾಗ ರಕ್ತ ಐತೆ ಇಲ್ಲಂತಿ ನಾನು ಕಾರ್ಬಿಕ್ ಮಗರೇವ. ನಾನು ಒಳ್ಳೆ ಬದುಕಿ ಬಂದ್ರೆ ನಾನು ಮಾರಿ ನೋಡ್ರಿ ಅಪ್ಪ. ಅಂದ್ರ ನಮ್ದು ನಿಮ್ದು ಇಲ್ಲಿಗೆ ನೋಡ್ರಿ ಕೊನೆ ಬೇಟಿ ಕುಂತದ ದೈವ.
ಹೊರಟಿದೆ ಕಾಲ ಮುಗಿಯುವುದೆಂದ ಮೋಸದ ಜಾಲ ದೇಶವ ಕಲ್ಲಿಯಾಗಿದೆ ಅಣ್ಣ ಇಂದೇಕ ನನ್ನ ಮನಸ್ಸಿಗೆ ಒಂದು ಜಿಂಕೆಯನ್ನು ಬೇಟೆಯಾಡಬೇಕೆಂದು ಅನಿಸುತ್ತದೆ. ಯಾವುದಾದರೂ ಬೇಟೆ ಇದೆಯಣ್ಣ? ಜಿಂಕೆ ಯಾಕೆ ಗಜೇಂದ್ರ? ಬೆಂಗಳೂರಿಂದ ಒಂದು ಒಳ್ಳೆ ರಂಬೆಯನ್ನು ಬರಲಿದ್ದೇನೆ. ನಂತರ ಆ ರಂಬೆ ಜೊತೆ ಇಬ್ರು ಚೆಲ್ಲಾಟ ಆಡೋಣ. ಕರ್ಕೊಂಬಂದಿ ನೋಡ್ರಿ ಪರಮೇಶನ. ನಮಸ್ಕಾರ ದೇಸಾಯಿ ಅವರಿಗೆ. ಬಿತ್ತು ನಿನ್ನ ನಮಸ್ಕಾರಕ್ಕೆ. ನಿನಗೆ ಕೊಟ್ಟ 3 ತಿಂಗಳ ಅವಧಿ ಮುಗಿತು. ಇನ್ನು ಈ ಪತ್ರಕ್ಕೆ ಸಹಿ ಹಾಕೋದು ಒಂದೇ ಬಾಕಿ. ಸಾಲ ತೀರಿಸೋಕೆ ತುಂಬಾ ಕಷ್ಟಪಟ್ಟೆ. ಆದ್ರೆ ಮಳೆರಾಯ ಮಾಡಿದ ಅಪಘಾತದಿಂದ ನನ್ನ ಹೊಲದ ಬೆಳೆಗಳು ನೆರೆಹಾವಳಿಗೆ ಸಿಡಿಲಿಗೆ ಬಡಿದು ನಾಶ ಆಗಿ ಹೋಯ್ತು ಗೌಡ್ರೆ, ನಾಶ. ಏ ಪರಮೇಶ, ನಿಲ್ಲಿಸು ನಿನ್ನ ಕಣ್ಣೀರಿನ ನಾಟಕವನ್ನು. ನಿನ್ನ ನಾಟಕ ನೋಡಿ ಕರಗುವ ಕರ್ಣರು ಯಾರು ಇಲ್ಲ. ಸುಮ್ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕುತ್ತೀಯಾ ಇಲ್ಲ ಕಂಬಕ್ಕೆ ಕಟ್ಟಿ ಮೈಚರ್ ಚಿಕ್ಕ ಯಜಮಾನ್ರಿ, 1 ವಾರ ಕಾಲ ಅವಕಾಶ ಕೊಟ್ಟರಲ್ಲಿ ಎಲ್ಲಿ ಸಾಲ ಕೊಟ್ಟ ಬಿಡ್ತೀನಿ. 1 ವಾರ ಕೊಟ್ಟದಲ್ಲದೆ 1 ವಾರ ಕೊಡಬೇಕಾ? ಹೇಳ್ರಿ ಗೌಡ್ರ. ಕಟ್ಟಾಕಿ ಬಡವನನ್ನು ಹೋಗ್ತಾರೆ, ನೋಡೋಣ. ಗಜೇಂದ್ರ, ಚಾಟಿ ಚೆನ್ನಾಗಿ ಮುಟ್ಟು. ಏ ಸೋಮ, ಚಾಟಿಯನ್ನು ತೆಗೆದುಕೊಂಡು ಬಾ. ಏ ಪರಮೇಶ, ತೆಗೆದುಕೊ ಮಗನ ಈ ಚಾಟಿ ಏಟನ. ನನ್ನ ತಂದೆಯನ್ನು ಕಟ್ಟೋಡಿ ನನ್ನ ರೊಂಡನ್ನು ಪ್ರಶಾಂತ, ರುಂಡವನ್ನು ಕಡಿಯುತ್ತೇನೆಂದು ಪುಡಿದಾಡ್ತಿರೋ ಚಂಡನ ಬಾಯಿಗೆ ಬಂದದ್ದು ಬಗಳಿದ್ರೆ ನಿನ್ನನ್ನು ಸೊಟ್ಟ ಏಕಚಂದ್ರ, ಕೈ ಎತ್ತಿದರೆ ನಿನ್ನ ಕೈಯನ್ನೇ ಕೊಚ್ಚಿ ಹಾಕಿ ಬಿಡುತ್ತಾನೆ. ಅಪ್ಪಣೆ ಇಲ್ಲದೆ ಈ ಅರಮನೆಗೆ ಅಧ್ಯಯನ ಹರಿದುಕೋತಲ್ಲ ಹವ್ಯಾಸಿ ಯಾವುದು? 2 ಹೆಜ್ಜೆ ಆನೆದು, 4 ಹೆಜ್ಜೆ ಹುಲಿದು, 6 ಹೆಜ್ಜೆ ಚಿರತೆದು, 8 ಹೆಜ್ಜೆ ಚಿಂಚಲು, ಅದಕ್ಕಿಂತ 1 ಹೆಜ್ಜೆ ಮುಂದೆ ಈ ನರಸಿಂಹಂದ. ಏ ದೇಸಾಯಿ, ಕರೆದರೆ ಬರುವನು ಆ ಬ್ರಹ್ಮ, ಕರೆಯದಿದ್ದರೆ ಬರುವನು ಆ ಯಮ. ಹಳ್ಳಿಯಲ್ಲಿ ನಿಮ್ಮಂತನ ಗೌಡರ ಆಳ್ಬಣ ಹೆಚ್ಚಾದಾಗ ಅದನ್ನು ಧ್ವಂಸ ಮಾಡಲು ಬರುವವನೇ ಈ ಊರಿದೆದ್ದ ಉಗ್ರ ನರಸಿಂಹ. ಇದು ನಮ್ಮ ಅವರ ಸಾಲದ ವಿಚಾರ. ಇದರಲ್ಲಿ ನೀವು ತಲೆ ಹಾಕೋದು ಸರಿಯಲ್ಲ, ಸುಮ್ಮನೆ. ಲೇ ದೇಸಾಯಿ, ಸಾಲ ಕೊಟ್ಟ ಮಾತ್ರಕ್ಕೆ ಸಾಯಿಸುವ ಅಧಿಕಾರ ನಿನಗಿಲ್ಲ.
ಕೊಟ್ಟ ಸಾಲವನ್ನು ಕೇಳಿ ಪಡೆಯಬೇಕು, ಇಲ್ಲ ಕೊಡುವ ತನಕ ತಾಳ್ಮೆ ಇರಬೇಕು. ಅದನ್ನು ಬಿಟ್ಟು ಈ ರೀತಿ ಕಟ್ಟಿ ಹೊಡೆದರೆ ಇದನ್ನು ನೋಡಿದ ರೈತರು ನಿನ್ನ ಮನೆಗೆ ಬೆಂಕಿ ಹಚ್ಚದೆ ಬಿಡಲಾರರು. ಎಚ್ಚರವಿರಲಿ. ನೋಡು ಗೌಡ, ಸಾಲ ಕೊಟ್ಟಿದ್ದೇನೆ ನಿಜ, ಸಾಲಕ್ಕೆ ಆಸ್ತಿ ಪತ್ರ ಅಡವಿಟ್ಟಿದ್ದೇವೆ. ಬಡ್ಡಿ ಸಮೇತ ನಿಮ್ಮ ಸಾಲ ಎಷ್ಟಾಗಿದೆ ಹೇಳಿ, ಆ ಸಾಲವನ್ನು ಕೊಟ್ಟು ಹೋಗುತ್ತೇವೆ. ಅದನ್ನು ಬಿಟ್ಟು ನನ್ನ ತಂದೆಯನ್ನು ಮಾಡಿದ್ರೆ ನಿಮ್ಮಿಬ್ಬರು ಅಣ್ಣ ತಮ್ಮಂದಿರನ್ನು ಅರಕೆಗೆ ಬಿಟ್ಟಿರೋ ಕೋಣದಂತೆ ಊರು ತುಂಬ ಓಡಾಡ್ಸಿ ಕಡಿದು ನಮ್ಮೂರು ಅಗಸಿ ಬಾಲ್ಗೆ ನೇತಾಕಿ ಬಿಡ್ತಾನೆ ಅವರ ದೇಶಗತಿ ಮನೆಗೆ ಬಂದು ನಮ್ಮಿಬ್ಬರ ದೇಹವನ್ನು ನೇತಾಕುವುದರಿಂದ ಹಾರಾಡುವ ಅವಿವೇಕ. ಸುಮ್ಮನೆ ನಮ್ಮ ಸಾಲವನ್ನು ಕೊಟ್ಟು ಹೋದರೆ ಸರಿ, ಇಲ್ಲ ರುಂಡ ಕಡಿ ಒಂದೇ ಒಂದು ಹೊಡೆತಕ್ಕೆ ನೆಲ ಕಚ್ಚಿ ಬೀಳುವುದು ಈ ರುದ್ರಭೂಮಿಯಲ್ಲಿ. ನನ್ನ ದೇಹವನ್ನು ನೆಲ ಕಚ್ಚಿಸಲು ನಿನಗೂ ಆಗಲ್ಲ, ಅಪ್ಪನಿಗಾಗಲ್ಲ. ನಿನ್ನ ಕೈಯಲ್ಲಿ ನೆಲ ಕಚ್ಚಿ ಬೀಳೋದಕ್ಕೆ ನಾನಿನ ನರಸತ್ತನ ಮರ್ದನಲ್ಲ. ನಿಮ್ಮ ಹಾಗೆ ಬಡವರ ರಕ್ತ ನಿಮ್ಮ ಹಾಗೆ ಬಡವರ ಮನೆಯನ್ನು ಮುರಿದು ಅವರ ಸಂಸಾರವನ್ನು ಹಾಳು ಮಾಡಿ ಅಹಂಕಾರದಿಂದ ಮೆರೆಯುವ ವ್ಯಕ್ತಿ ನಾನಲ್ಲ. ಜೋಳದ ನುಚ್ಚು ಮಚ್ಚಿಕೊಂಡ್ರು ಬೇಡ, ಕಂಡದೆ ಕಂಡು ವೀರ ಸರದಾರಲಿ ಸರ್ದಾರ ಏ ಪ್ರಶಾಂತ, ವೀರ ಸರ್ದ ಚಿಕ್ಕಬಿಡಲೇ ಜಿಂಕೆ ಮರೆ. ಸುತ್ತು 40 ಅಳಿಯಲ್ಲಿ ನಿನ್ನಂತ ಎಷ್ಟೋ ವೀರ ಸರ್ದಾರರು ಊರು ಬಿಟ್ಟು ಹೋಗಿದ್ದಾರೆ. ನೀನಂದ್ರೆ ಬಚ್ಚ, ಮಾತು ನೋಡಿದರೆ ನಿನ್ನನ್ನು ಸುಟ್ಟು ಹಾಕಿ ಬಿಡ್ತೇನೆ. ಸುಟ್ಟು ಹಾಕುತ್ತಿರಿಂದ ಸೆಟದು ಮಾತನಾಡಬೇಡ. ಈ ಪುರುಷ ಪರಾಕ್ರಮಿ ಪ್ರಶಾಂತನಿಗೆ ನೀನು ಸುಟ್ಟು ಹಾಕುತ್ತಿದ್ದ ಈ ರೈತ ಹಿಡಿದ ಪುಂಡು ಪರಶುನಿಂದ ನಿನ್ನ ರುಂಡವನ್ನು ಕಡಿದು ಬಿಡುತ್ತೇನೆ ಮಗನೇ. ಬೇಡ ಪ್ರಶಾಂತ, ಬೇಡ. ಅವರ ನಮ್ಮ ಸಾಲ ಕೊಟ್ಟ ಸೌಕರ್ಯ ಅವರ ಮೇಲೆ ಕೈ ಮಾಡಬೇಡ. ಇಲ್ಲೇ ಐತ್ ನೋಡ್ರಿ ಅಪ್ಪ, ತಂದೆ ಮಗನ ನಾಟಕ. ಮಗ ನೋಡಿದ್ರೆ ಕೊಡಿ ಅಂತ ಹಾರಾಡ್ತಾನ, ತಂದೆ ನೋಡಿದ್ರ ಕಣ್ಣೀರಿನ ಒಳೆಯನ ಗೌಡ್ರ. ಇವ್ರು ಹಿಂಗ ಬಿಟ್ರಿ, ಇವ್ರು ಇಷ್ಟಕ್ಕ ಬಗಲ್ರಿ ಚಟಿನ ತೋರ್ಸ್ರಿ ಅವ್ರಿಗೆ ರುಚಿ ರುಚಿ ಆಗ. ಲೇ ದೇಸಾಯಿ, ನಿನ್ನ ಸಾಲ ಎಷ್ಟಿದೆ ಹೇಳು, ತೆಗೆದುಕೋ ಈ ಚೆಕ್ಕನ್ನು. ನಿನ್ನ ಸಾಲ ಎಷ್ಟಿದೆ ಅಷ್ಟು ಬರೆದುಕೊಂಡು ನಮ್ಮ ಮಾವನವರನ್ನು ಬೆಟ್ಟು ಕಳುಹಿಸು. ನಮ್ಮ ಸಾಲ ಎಷ್ಟಿದೆ ಅಷ್ಟು ಬರೆದುಕೊಂಡು ಬೆಟ್ಟು ಕಳಿಸೋ ಬಡವನನು. ಆಯ್ತ್ರಿ ದೇಸಾಯಿ. ಲೇ ದೇಸಾಯಿ, ಇನ್ನು ಮುಂದೆ ನೀವಿಬ್ಬರು ಇವರ ತಂಟೆಗೆ ಬಂದರೆ ನಿಮ್ಮಿಬ್ಬರನ್ನು ಕಳಿಸಬೇಕಾಗಿದೆ. ಬಾ ಪ್ರಶಾಂತ್, ನಾವಿನ್ನು ಹೋಗೋಣ. ನೋಡು ಗೌಡ, ಇಷ್ಟಕ್ಕೆ ತಿಳಿದುಕೊಂಡು ನಡೆದರೆ ನಿಮಗೊಳ್ಳೋದು ನಮಗೊಳ್ಳೋದು. ಅದನ್ನು ಬಿಟ್ಟು ಮತ್ತೆ ಏನಾದ್ರು ನಮ್ಮ ಮನೆ ತಂಟೆಗೆ ಬಂದರೆ ಕುಮಾರ್ ಹೇಮಂತ್ ಎನ್ ಕಡೆಯವರು ರಚಿಸಿದ ಈ ಕಲಾಕೃತಿ ರೈತನ ರಕ್ತ ಇರೋ ನಿಮ್ಮಂತ ಗೌಡರ ಘಟ ಉರಳಿಸಿ ನಿಮ್ಮ ರಕ್ತದಿಂದ ಈ ನಾಟಕಕ್ಕೆ ರೈತ ರಕ್ತದ ಕಡದಂದರೆ ನನ್ನ ಹೆಸರು ಈ ಭಾರತದ ಭೂಮಿಯಲ್ಲಿ ತರಿಸಿ ಬಯಲು ಸೀಮೆಯಲ್ಲಿ ಪ್ರಶಾಂತನ ಪ್ರಥಮ ಪ್ರವೇಶದಲ್ಲಿ ರೈತನಿಗೆ ಪ್ರವೇಶಿಸಿದ ಪ್ರಶಾಂತನೇ ಅಲ್ಲ. ನೋಡು ದೇವೇಂದ್ರ ಚಂದ್ರ, ಈ ಪ್ರಪಂಚದಲ್ಲಿ ಯಾರಿಗೆ ಮರ್ಯಾದೆ ಕೊಡದಿದ್ದು ನಡೆಯುತ್ತೆ, ರೈತರಿಗೆ ಮರ್ಯಾದೆ ಕೊಡೋದ್ರ ಮೊದಲು. ರೈತ ಈ ದೇಶದ ಬೆನ್ನೆಲುಬು. ಅದಕ್ಕೇನನ್ನು ಆದ್ರೆ
ಇಡೀ ದೇಶ ನಲ್ಲಾಡುತ್ತೆ. ಬಾಪ ಹೋಗೋಣ. ರೈತ 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 ಪ್ರಸಾದ, ರೈತ ಹರಿಸಿದ ರಕ್ತದ ಓಕಳಿ ಎಂದು ನೀನು ತಿಲಕ ಇಟ್ಟ ನಾನೇ ಗರತಿ ಎಂದು ಗರ್ವದಿಂದ ನಡೆಯುತ್ತಿದ್ದ ಮುತ್ತಿನ ತಂಗಿ ಸೀತಾಳ ಮೇಲೆ ಕಣ್ಣಿಟ್ಟು ಗರತಿ ಮೇಲೆ ಕಣ್ಣಿಟ್ಟ ಕಳನಾಯಕ ನಾನು. ನನ್ನ ಹೆಸರು ಸರವೇಗದ ಸರದಾರ ಗಂಡದ ಗಜೇಂದ್ರನ ಅಲ್ಲ ಮಗನೇ. ಬೆಡಿ ಫೋಲ್ ಒಂದನ್ನು ಬಿತ್ತಲಿಲ್ಲ, ಒಂದನ್ನು ಬೆಳೆಯಲಿಲ್ಲ. ಏನ್ರ ಬಗ್ಗೆ ಮಾತಾಡ್ತಾರೆ? ಲೇ ಪ್ರಶಾಂತ, ಸಿಡಿಲ್ ಅಂತ ನೋಡಿದು ಮತ್ತಷ್ಟು ಕೇಳಿಸಿಬಿಟ್ಟೆ. ಐ ಕಾಳಿಗೆ ಸರ್ಪ ಹೋದು. ನಿನ್ನ ಗೊಡ್ಡು ಬೆದರಿಕೆಗೆ ಹೆದರಿ ಸುಮ್ಮನೆ ಒತ್ತು ಸೇರಿತು ತಿಳಿಬಿಡ. ಐ ಕಾಳಿಗೆ ಸರ್ಪ, ನನಗೆ ಎಚ್ಚರಿಕೆ ಗಂಟೆ ಬಾರಿಸಿದ ನಿನ್ನನ್ನು ಕಚ್ಚಿ ಸಾಯಿಸಿ ಬಿಡಲ್ಲ ಈ ದೇವೇಂದ್ರ ದೇಸಾಯಿ. ಪ್ರಶಾಂತ, ನಿನಗೆ ಸಾಲ ಕೊಟ್ಟಿದ್ದು ಮುಟ್ಟಿರಬಹುದು, ಆದರೆ ನಿನ್ನ ಮಾತಿಂದ ನನ್ನ ಮನದಲ್ಲಿ ಗಾಯ ಇನ್ನು ಮಾಡಿಲ್ಲ. ನೀನು ಹಾಕಿದ ಸವಾಲಿಗಾಗಿ ನಿನಗೆ ಮುಯ್ಯಿ ತೀರ್ಪಿಸಿದಲ್ಲ ಈ ಗಾಂಡದ ದೇವೇಂದ್ರ ದೇಸಾಯಿ. ಅಪ್ಪ ದೇಸಾಯರ, ಇನ್ನೂ ಇಷ್ಟಕ್ಕ ಮುಗ್ದಿಲ್ರಿ, ಇನ್ನೂ ಬೆಳತನ ಐತಿ. ನೀವು ಕರ್ಸಿದ ಆ ಉಂಬೆ ಮೇನಕೆರೆ ಕುಂತಾಳ್ರಿ ಅಪ್ಪ. ಗಜೇಂದ್ರ, ಬಾ ರಂಬೆ ಜೊತೆ ಇಬ್ರು ಚೆಲ್ಲಾಟಾಡೋಣ. ಅಣ್ಣ ಬೆಂಗಳೂರಿ ಅಣ್ಣ, ಎಣ್ಣೆಗೋಸ್ಕರ ಕಣ್ಣೀರ್ ಹಾಕೋ ಮೊದಲು ಎಣ್ಣೆ ಒಳಗೆ ತಣ್ಣೀರ್ ಹಾಕೋದೇ ಮೇಲು. ಬಾಣ ಕುಡಿದು ಕೊಪ್ಪಳಿಸೋಣ. ಗಜೇಂದ್ರ, ನಮ್ಮ ಮೀಟಿಂಗ್ ಇದೆ ಅಂತೆ. ರಾಜೇಂದ್ರ ಫೋನ್ ಮಾಡಿ ಬರಲಿದ್ದಾನೆ. ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ. ನಾನು ಬಂದ ನಂತರ ಆ ಪ್ರಶಾಂತ ಆಯ್ತು ಅಣ್ಣ, ಹಾಗೆ ಮಾಡುವ. ನಿನ್ನ ಸಾಲ ಎಂಬ ಬಿರುಗಾಳಿಯನ್ನು ನನ್ನ ಮಾವನ ಮನತನದ ಮೇಲೆ ಬೀಸಿದೆಯಾ ಕುತಂತ್ರದ ಮಗನೇ? ಆ ನಿನ್ನ ಬಿರುಗಾಳಿಗೆ ನಾನು ಸುನಾಮಿ ಆಗಿ ಬಂದು ನಿನ್ನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಸಿಂಹಾದ್ರಿ ವಂಶದ ಸಿಂಹದ ಮಗನಾದ ಸಿಂಹನೇ ಅಲ್ಲ. ಪ್ರಕೃತಿನ ತಡೆಯಕ್ಕಾಗಲ್ಲ, ಹಿಡಿಯಕ್ಕಾಗಲ್ಲ. ಈ ನರಸಿಂಹನಿಗೆ ಎದುರಾದದರ ಕುಂದಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವೇ ಇಲ್ಲ. ಇರಲಿ, ಇಂದು ನಿನಗೆ ಪ್ರಾಣ ಭಿಕ್ಷೆ ನೀಡುತ್ತಿದ್ದೇನೆ. ಸುಮ್ಮನೆ ಹೊರಟು ಹೋಗು.
ಪ್ರಾಣ ಭಿಕ್ಷೆ ತೆಗೆದುಕೊಂಡು ಹೋಗೋದಕ್ಕೆ ನಾನೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ. ನನ್ನ ಬಲಗೈ ಬಂಟನ ಸಾರಥ್ಯದ ರೌಡಿ ರಾಜ ಮಾಡಿ ನಮ್ಮ ಪಾರ್ಟ್ನರ್ ಎಮ್ಎಲ್ಎ ರಾಜೇಂದ್ರನಿಗೆ ಸೇರಬೇಕಾದ ತಕ್ಷಣ ನಿನ್ನ ಕೈ ವಶ ಮಾಡಿಕೊಂಡೆ. ಅದು ಅಲ್ಲದೆ ಮಾನ್ಯ ದಾರಿಯಲ್ಲಿ ನನ್ನ ಅಣ್ಣನಿಗೆ ಎದುರಾಗಿ ಬಾಯಿಗೆ ಬಂದಂತೆ ಮಾತನಾಡಿ ಗಂಟಲ ಹರಿದುಕೊಂಡು ಇಂದು ಆ ಪ್ರಶಾಂತ ಪರಮೇಶ್ವರನ ಸಾಲದ ವಿಷಯದಲ್ಲಿ ನಮ್ಮ ಮನೆಗೆ ಬಂದು ಆ ವಿಷಯಕ್ಕೆ ತಲೆ ಹಾಕಿ ನಮಗೆ ಸೊಟ್ಟು ಹೊಡೆದು ನಾನೇ ಸೂರ ಧೀರನೆಂದು ಹೋರಾಡಿದ ನಿನ್ನ ಶೌರ್ಯ ಎಷ್ಟಿದೆ ಎಂದು ನೋಡಲಿಕ್ಕೆ ಸಿದ್ಧನಾಗಿ ಬಂದಿದ್ದಾನೆ ಈ ಗಂಡದ ಗಜೇಂದ್ರ. ಸೂರತನ ಲೇ ಗಜೇಂದ್ರ, ನನ್ನ ಸೂರತನ ನೋಡಬೇಕೆಂದು ಬಂದಂತ ನಿಮ್ಮ ಎಷ್ಟೋ ಶ್ರೀಮಂತ ಗಂಡಗಳು ದಿಕ್ಕು ತಪ್ಪಿ ತತ್ತರಿಸಿ ಹೋಗಿದ್ದಾರೆ ಈ ನರಸಿಂಹನ ಸಿಂಹ ಗರ್ಜನೆಗೆ. ಸಿಂಹ ಗರ್ಜನೆ ಏ ನರಸಿಂಹ, ಗರ್ಜಿಸುವ ನಿಮ್ಮಂತ ಸಿಂಹಗಳ ಪಂಜವನ್ನು ಮುರಿದು ಮನ ಬಂದಂತೆ ಅವರ ದೇಹವನ್ನು 10 ಕಾಯಿಗಳಿಗೆ ಕತ್ತರಿಸಿ ಹಾಕಿದ್ದೇನೆ ಗಜೇಂದ್ರ. ಘಟ ಸರ್ಪ ಲೇ ಗಜೇಂದ್ರ, ಘಟ ಸರ್ಪ ಎಂದು ಗಹಗತಿಸುತ್ತಿರುವ ನಿನ್ನ ಘಟವನ್ನು ಉರುಳಿಸಿ ನಿನ್ನ ಡೆಡ್ ಬಾಡಿ ಸಹಿತ ನಿಮ್ಮ ಅಣ್ಣನಿಗೆ ಸಿಗದ ಹಾಗೆ ಊತಾಕಿ ಬಿಡುತ್ತೇನೆ. ಏಯ್, ಸರ್ಪದ ಜೊತೆ ಸರ್ಪವಾಡಬಾರದು, ಬೆಂಕಿಯ ಜೊತೆ ಚಲ್ಲಾಟವಾಡಬಾರದು. ಈ ಗಜೇಂದ್ರನ ಎದುರಾಕಿಕೊಂಡ ನರ ಮಾನವ ಯಾರು ಈ ಧರೆ ಮೇಲೆ ಬದುಕಬಾರದು. ಏಯ್, ನನಗೆ ಎಚ್ಚರ ಹೇಳುವ ಬಚ್ಚ, ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳಿ ಬಂದ ದಾರಿಗೆ ಸುಂಕವೆಲ್ಲವೆಂದು ಹೊರಟು ಹೋಗು. ಇಲ್ಲ ನಿನ್ನ ಪ್ರಾಣ ಉಳಿಯುತ್ತದೆ, ಇಲ್ಲ ಈ ಗಜೇಂದ್ರನ ಕೈಯಲ್ಲಿ ನಿನ್ನ ದೇಹ ಮಣ್ಣಾಗಿ ಹೋಗುತ್ತದೆ. ಲೇ ಗಜೇಂದ್ರ, ನೀನು ಹೇಳಿದ ಹಾಗೆ ಕೇಳಿ ಹೋಗುವುದಕ್ಕೆ ನಾನೇನು ನಿನ್ನ ಮನೆ ಎಂಜಲು ತಿಂದು ಬೆಳೆದಿಲ್ಲ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನ ಕೈ ತುತ್ತು ತಿಂದು ಬೆಳೆದಿದ್ದೇನೆ. ಮುಂದೆ ಇಟ್ಟ ಹೆಜ್ಜೆ ಹಿಂದಿಡುವ ಮಾತೇ ಇಲ್ಲ. ಎದುರಾಳಿಯ ಎದೆ ಬಗೆದು ರಕ್ತ ಕುಡಿಯುವ ತನಕ. ರಕ್ತ ಏಯ್ ನರಸಿಂಹ, ನೀನು ಮಾತಿಗೆ ಬಾಗುವುದಿಲ್ಲ. ಎಷ್ಟಿದೆ ಎಂದು ನೋಡೋದಕ್ಕೆ ಸಿದ್ಧನಾಗಿ ಬಂದ ಗಜೇಂದ್ರ. ಲೇ ಗಜೇಂದ್ರ, ಭೂಮಿಯ ಸುತ್ತ ಸೂರ್ಯನ ಹಿಡಿಯಕ್ಕಾಗಲ್ಲ, ಉರಿಯುತ್ತಿರುವ ಬೆಂಕಿನ ತಡೆಯಕ್ಕಾಗಲ್ಲ. ಈ ನರಸಿಂಹನಿಗೆ ಎದುರಾದ ನರಕುನ್ನಿಗಳು ಈ ಪ್ರಪಂಚದಲ್ಲಿ ಬದುಕಲೇಬಾರದು. ಬಾರಲೇಪೋ. ಏನಿದೆ ನಿಮ್ಮಿಬ್ಬರ ಕಾದಾಟ? ಶ್ರೀಕಾಂತ್, ನೀನೇಕೆ ಆಟ ಬಂದೆ? ಅರೆ ಕ್ಷಣದಲ್ಲೇ ಇವನನ್ನು ಶಿವನ ಪಾದ ಸೇರಿಸಿ ಬಿಡುತ್ತಿದ್ದೆ. ನಮ್ಮ ಕಾದಾಟದಲ್ಲಿ ಅಡ್ಡ ಬಂದ ನೀನ್ಯಾರಲೇ ಪಡಬೇಕಾರಿ? ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೋ. ಅವೇಕೆ ಅಂತ ಮಾತನಾಡಿದರೆ ಒಂದೇ ನಿನ್ನ ದವಡೆ ಹುಚ್ಚಬೇಕಾಗುತ್ತದೆ. ಅಲ್ಲಿನ ದವಡೆ ಏಯ್, ನೀನು ಬರದಿದ್ದರೆ ಈ ನರಸಿಂಹನ ಪ್ರಾಣ ಆರಿ ಹೋಗುತ್ತಿತ್ತು. ನೀನು ಬಂದೆ ಉಳಿಸಿದೆಯ ಮಗನೇ. ಮುಂದೊಂದು ದಿನ ಈ ತರ ಸಾಧಿಸದೆ ಬಿಡಲಾರ ಈ ಗಡ ಸರ್ಪ ಗಜೇಂದ್ರ. ಬರುತ್ತೇನೆ ಮಗನೇ. ಲೇ ಗಜೇಂದ್ರ, ಘಟ ಸರ್ಪ ಎಂದು ದೆಟ್ಟ ಮಾತನಾಡಿದರೆ ನಿನ್ನನ್ನು ಒಟ್ಟಡಗಿಸಿ ಬಿಟ್ಟನು ಮಗನ.
ಶ್ರೀಕಾಂತ್ ನೀನೇಕೆ ಬಂದೆ? ಬಾವ, ನಾನು ದಾರಿಯಲ್ಲಿ ನನ್ನ ಸ್ನೇಹಿತ ಮನೆಗೆ ಹೋಗಿ ಬರುತ್ತಿದ್ದೆ. ನಿಮ್ಮಿಬ್ಬರ ಕಾದಾಟ ನೋಡಿ ಓಡಿ ಬಂದೆ. ಬಾವ, ಅವನು ಯಾರು? ಅವನಿಗೆ ನಿನಗೆ ಯಾಕೆ ಜಗಳ? ಓಹೋ, ಇವನ ತಂದೆಯ ಮೇಲೆ ಕೈ ಮಾಡಿರುವ ವಿಷಯವನ್ನು ಇವನಿಗೆ ತಿಳಿಸಲೇಬಾರದು. ನೋಡು ಶ್ರೀಕಾಂತ್, ಇವನು ಈ ಊರ ಗೌಡನ ತಮ್ಮ. ಬಡವರ ಮೇಲೆ ದರ್ಪ ದಬ್ಬಾಳಿಕೆ ಮಾಡುತ್ತಿರ್ತಾನೆ. ನೀನು ಅಡ್ಡ ಬರದೆ ಹೋಗಿದ್ದರೆ ಅವನ ದರ್ಪವನ್ನು ಧ್ವಂಸ ಮಾಡಿ ಬಿಡುತ್ತಿದ್ದೆ. ಬಿಡುವವ, ಅವರ ದರ್ಪ ಧ್ವಂಸ ಮಾಡೋದಕ್ಕೆ ಆ ದೇವರಿದ್ದಾನೆ. ಬಾ ಬಾವ, ಮನೆಗೆ ಹೋಗೋಣ. ಆಯ್ತು. ನಮಸ್ಕಾರಪ್ಪ ಲೈನ್ ಸಾಹೇಬ್ರ. ನಮಸ್ಕಾರ. ಬರ್ಲೇ ತಮ್ಮ ಚಂದ್ರ. ಇದೇನ್ರಿ ಲೈನ್ ಮ್ಯಾನ್ ನೌಕರಿ ಬಿಟ್ಟು ಬೆಳೆಗಾರಿ ವ್ಯಾಪಾರ ಮಾಡಕ್ ಕುಂತಿರಲ್ಲ, ಇದು ಯಾವಲ್ಲಿದ್ದ ಚಲೋ ಮಾಡ್ರಿ? ಏನಂತ ಹೇಳಿ ತಮ್ಮ ಚಂದ್ರ, ಪ್ರೀತಿ ಮಾಡಿದ ಹುಡುಗಿ ಲೈನ್ಮನ್ ನೌಕರಿ ಬಿಟ್ಟು ಬೇರೆ ಕೆಲಸ ಮಾಡಂತ ಹೇಳಿದ್ಲ. ಮತ್ತೆ ಅದಕ್ಕ ಲೈನ್ಮನ್ ನೌಕರಿ ಬಿಟ್ಟು ಬಳಿ ವ್ಯಾಪಾರ ಮಾಡಕತ್ತೀನಿ. ಇದೇನಿದೆ ನಿಂದ? ಡ್ರೈವರ್ಕಿ ಬಿಟ್ಟು ಡಾಕ್ಟರ್ ಆಗಿ ಬಂದಿಲ್ಲ, ಇದೇನಿದು ಹೊಸ ಸುದ್ದಿ? ನಂದೇನ್ ಸುದ್ದಿ ಕೇಳ್ತ್ರಿ? ಇದು 2 ಎಕರೆ ಹೊಲ ಎಲ್ಲ ಕಳಕಮ್ಮಗ ಇಂಥವ್ರಿಗೆ ಅವ್ರ ಹೆಸರು ಬಡ್ದೆ ಬರ 2 ಎಕರೆ ಮಾರಿದ ಮತ್ತೇನೈತಿ ಅಂತಂದ ಒಂದು ಆಟೋ ತಗೊಂಡ್ ಹತ್ತಿದ್ಯಾ. ಆ ಆಟೋ ಐತಿದ್ದೆಲ್ಲ ಮಾರಿ ಡಾಕ್ಟರ್ ನೌಕರಿ ಎಕ್ಸಾಮ್ ಪಾಸ್ ಆಗಿ ಈ ಡಾಕ್ಟರ್ ನೌಕರಿ ಮಾಡ್ಕೊಂತ ಅಡ್ಡಾಡ ಕುಂತೀನಿ ತಮ್ಮ. ಇರ್ಲಿ ಬಿಡ್ಲಿ ತಮ್ಮ ಚಂದ್ರ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೇಳಿ ತಿಳಿದ್ ಜೀವನ ಮಾಡಿದ್ರಾತ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಮುನೆಪ್ಪ ಸೈತಿ ಕೈಚೀಲ ಹಿಡ್ಕೊಂಡು ಇತ್ಲಾಗ ಬರಕ ಅವನ ಮಗಳು ಸುಂದ್ರಿಯಲ್ಲಿ ಗೆಳೆಯನ ಯಾ ಶೆಡ್ನಾಗ ಹೋಗ್ಕೊಂಡಳೆ ನೋಡೇ ಬಿಡ ತಡಿ ಅವನು. ನಿಂದ್ರಿ ಸ್ವಲ್ಪ ಕಚ್ಚಿಲ ಹಿಡ್ಕೊಂಡ್ ನೀವು ಬಂದ್ರಿ. ನಿನ್ ಮಗಳು ಸುಂದ್ರಿ ಅಲ್ಲಿ ಹೇಳಂತೀನಿ. ಏನು ಮ್ಯಾಕ್ ನನ್ನ ಮಗಳು ಶಾಂತಿ ಮಾಡಕ್ ಬಂದು ಹಂಗಂದ್ರೆ ಹೆಂಗ್ ರೀಸೆಟ್ರ ಹೇಳ್ರಿ ಮಗಳು? ನೋಡಿ ತಮ್ಮ, ನನ್ನ ಮಗಳು ಒಳ್ಳಿ ಬರ್ಲಾರ ಜಾಗಕ್ಕೆ ಒಳ್ಳಿ ಹೋಗ್ಯಾಳಿ. ಏನ್ ಹೇಳಕೊಂತ್ರಿ ಹಿರಿಯರ? ಹೌದ್ಲೇ ತಮ್ಮನರ. ಸುಂದ್ರಿ, ನೀನು ಸಲುವಾಗಿ ಲೈನ್ಮನ್ ನೌಕರಿ ಬಿಟ್ಟು ಬಳಿ ವ್ಯಾಪಾರ ಮಾಡಕತ್ತಿದ್ನಲ್ಲೇ ನನ್ನ ಸುಂದ್ರಿ. ನನ್ ಗಾಡಿ ಬಾಡಿಗೆ ನನ್ನ ಸುಂದ್ರಿ. ಸುಂದ್ರಿ ನಮ್ಮವನ್ ಕೊಳ್ಳನ ಗಂಡಲ್ಲಿ ತುಡು ಮಾಡ್ಕೊಂಡ್ ಕೈಯಾಗ ಕೊಟ್ಟಿದ್ನಲ್ಲೇ ನನ್ನ ಸುಂದ್ರಿ.
ನಿನ್ನ ಸಲ ನಮ್ಮ ಮನೆಯ ಕುರಿ ಮರಿ ಮಾರಿ ನಿನ್ನ ಜುಮ್ಕಿ ಕೊಡ್ಸಿದ್ನಲ್ಲೇ ನಾನು ಸುಂದ್ರಿ ಸುಂದ್ರಿ ನಮ್ಮವ್ನ ಕೊಳ್ಳನ್ ಬೋರ್ ಮಳ ತುಡು ಮಾಡ್ಕೊಂಬಂದ್ರೆ ನಿನ್ ಕೊಳ್ಳ ಹಾಕಿದ್ನಲ್ಲೇ ನನ್ನ ಸುಂದ್ರಿ ಸುಂದ್ರಿ ನಿನ್ನ ಸಲ ನಮ್ಮ ನಿನ್ನ ಮಾರಿ ಪಟ್ಟಿ ಕೊಡ್ಸಿದ್ನಲ್ಲೇ ನಾನು ಸುಂದ್ರಿ ಇವು ಮಂಗ್ಯನ ಮಕ್ಕಳ ಅದಕ್ಕ ಅವ್ರ ಅಪ್ಪನವ್ರು ಎಲ್ಲರೂ ಕೇಳಕಂತಾರ ನನ್ನ ಎಲ್ಲೆಲ್ಲಿ ಹೋಗ್ಯಾವ ನಾನು ಬಂಗಾರ ಅಂತಂದು ಆಳೆ ಮಕ್ಕಳ ನನ್ನ ಮಗಳಿಗೆ ಹಾಕ್ಯಾರಪ್ಪ ಯಪ್ಪ ಇವ್ರು ಸುಂದ್ರಿ ನನಗ್ ನೀನ ಬೇಕಂತ ಹಂಸನೂರ್ ಮಠ ಬಂದಿದ್ನಲ್ಲೇ ನನ್ನ ಸುಂದ್ರಿ ಸುಂದ್ರಿ ನಮ್ಮ ಅವ್ಗೆ ಹೇಳಿದ್ನಲ್ಲೇ ನೀನು ಸಸಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲೇ ಸುಂದ್ರಿ ತಮ್ಮನರ ನಾನು ಮಾತಾಡ ಒಂಚೂರು ಕಿವಿಯಾಗಾರ ಕೇಳಿ ಅಪ್ಪ ನಿಮ್ದು ನೀವು ಪೆಚ್ಚರ್ ಬರ್ರಿ ನಾನು ನೀನು ಕೈ ಕೈ ಅಡ್ಡಾಡ್ತಿದ್ವಲ್ಲೇ ನನ್ನ ಸುಂದ್ರಿ ಗುಡಿ ಮೇಲೆ ಗೋಪುರ ಹೊಡೆದ ಹೆಂಡತಿ ಎಲ್ಲ ಸುಖ ಲವ್ ಮಾಡಿದಾಗಿದ್ದು ಚಳ ಸ್ವರ್ಗ ಸುಖ 3 ತಿಂಗಳಾತು ಎಲ್ಲ ಮುಖ ಕರಬಾರ್ದು ಮಾಡಾಗ ಬೆಳಗ್ಗೆದ್ದು ಯಾರ ಮುಖವನ್ನ ನಾನು ನೋಡಿದೆ ಅಂತ ಯಾಕೆ ಸಾಯ್ತೀರ ಅಂತ ಯಾಕೆ ಸಾಯ್ತೀರ ಮಾಡಿ ಅಪ್ಪನ ಗೋಡ ಗೋಡ ಇರು ಸುಬ್ಬಲಕ್ಷ್ಮಿಗೆ ಬರೀ ಓಳು ಬರೀ ಓಳು ಗೆಜ್ಜಿ ಚೈನ ಕಾಲಾಗ ಹಾಕೊಂಡಿ ನಡೆವಾಗ ಗೆಜ್ಜಿ ಚೈನ ಕಾಲಾಗ ಹಾಕೊಂಡಿ ನೀ ನಡೆವಾಗ ಓಡಿ ಬರುವಾಗ ನಿನ್ನ ರೂಪ ನನ್ನ ಕಣ್ಣಾಗ ನನ್ನ ಎದೆಯಾಗ ಹುಡುಗಿ ಹೇಳ ಹುಡುಗ ಸಾತು ನಿನ್ನ ಮ್ಯಾಗ ಹೌಸ್ ನೂರ ನನ್ನೂರ ನಂಬಲಿಲ್ಲ ಹುಡುಗ ಹೌಸ್ ನೂರ ನನ್ನೂರ ನಂಬಲಿಲ್ಲ ಹುಡುಗ ನಾ ಬಾಳ ಹಚ್ಕೊಂಡ ಹೋದನಲ್ಲ ಬಲುದು ನಾ ಬಾಳ ಹಂಗಲ್ಲ ಇಲ್ಲ ಆಡ್ತೀನಿ ಕೇಳಿಲಿ ಬಳಗೇರಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಬಳಗೇರಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹತ್ಕೊಂಡಾಗಿ ವಾದಳಲ್ಲು ಬಲದೂರ ನಾ ಬಾಳ ಹತ್ಕೊಂಡಾಗಿ ವಾದಳಲ್ಲು ಬಲದೂರ ಕಣ್ಣು ಹೊಡೆಯಾಕ ಮೊನ್ನೆ ಕಲತಾಳಿ ನೀನ ಹೇಳಲ ಮಗನ ನಿನ್ನ ನೋಡಿ ಸುಮ್ಮನೆ ನಿನ್ನ ನೋಡಿ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಬಳಗೇರಿ ನನ್ನೂರ ಗುಣಕಟ್ಟಿ ಸರ್ಕಲದ
ಸೂರ್ಯ ನೀ ಇಬ್ರು ಯಾಕೆ ಅಳಕತ್ತೀರ್ರಿ? ಸುಂದ್ರ ದೆವ್ವಾಗಿ ಬಂದಳ ಲೇಪ. ಲೇ ತಮ್ಮ ಸೂರ್ಯ, ಆಕಿ ನಾವು ಪ್ರೀತಿ ಮಾಡಿ ತಪ್ಪಿ ಬಿಡೋದಂಗ್ ಕಾಣೋದಿಲ್ಲ ಆಕಿ ನಮ್ಮನ. ಯವ್ವ ನೀ ಯಾರಂತ ಮೊದಲು ಹೇಳ ಮಗ, ಮತ್ ನಮ್ ಕೈ ಬಿಡ. ನಾನ್ ಯಾರಂತ ಗೊತ್ತಿಲ್ಲ. ನಾನು ಸುಂದ್ರಿ. ಯವ್ವ ಕರೆ ಹೇಳ, ನೀ ಈ ಊರ್ ಮುನಿಯಪ್ಪ ಶೆಟ್ಟಿ ಮಗಳು ಸುಂದ್ರಿ ಹೌದಾ ಅಲ್ಲ? ಲೇ ತಮ್ಮ ಸೂರ್ಯ, ಆಕಿ ಪ್ರೀತಿ ಮಾಡಿ ತಪ್ಪಿಗೆ ಹಗಲು ರಾತ್ರಿ ನಮಗ್ ದೆವ್ವ ಬೆನ್ನ ತಗೋತಾಳ. ಗೌಡ ಲಕ್ಷ್ಮಮ್ಮ ಕಾಮ್ತರ ಕಳ್ಕಮ್ಮ ಕಾಸ್ಬರ್ ಹಿಡಿ ತಂದ ಈಕಿ ತುರ್ಬಾ ಹೇಳ್ಕಂದ ಓಣಿ 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 ಓಡಿಸಿ ಈಕಿ ಮೈಯನ್ ದೆವ್ವ ಬಿಡ್ಸರ್ ಬೇ. ಅಯ್ಯಯ್ಯೋ ದೇವಾನೇ ದೇವತೆಗಳೇ, ನೀವಾದ್ರೂ ಬರ್ರಿ ಅಯ್ಯಪ್ಪ, ನಮ್ಮನ್ನು ಬಂದ್ ಕಾಪಾಡ್ರಿ. ಯವ್ವ ಹಂಗ ನೋಡ್ಕೊಂತ ಕುಂತಿರಲ್ಲ, ಬರ್ರಿ ಒಂದ್ 4 ಮಂದಿ ಕಸ್ಬರ್ಗೆ ತಗೊಂಡ್ ಪಟ 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 ಬಡ್ದು ಹೇಳ್ಕೊಂಡು ಬರ್ರಿ ಮೊದ್ಲ. ಯಾಕೆ ಹೆದರಾಕತ್ತೀರಿ? ನಾನು ಸುಂದ್ರಿ. ಯಾಕ ಕರಿ ಡ್ರೆಸ್ ಹಾಕೊಂಡ್ ಬಂದಿನಂತ ಅಂದ್ರೆ ಬಾಳ ಹೆದರಾಕತ್ತೀರೇನು? ಮತ್ತ ಅಲ್ಲ ಸುಂದ್ರಿ, ಆ ನಿಮ್ಮ ಅಪ್ಪ ಸೆಟ್ ನನ್ ಮಗ ಲೇ ತಮ್ಮ, ನನ್ನ ಮಗಳು ಬರ್ಲಾರ ಜಾಗಕ್ಕೆ ಹೋಯಾಳ ಅಂತಂದು ಲಬ 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 ಒಯ್ಕಂದು ಏನಲ್ಲ ಸುಂದ್ರಿ. ಸುಂದ್ರಿ ನಿಮ್ಮ ಅಪ್ಪನ ಮಾತು ಕೇಳಿ ನನ್ನ ಎದಿ ಗುಂಡಿಗೆ ಒಡೆದೋಗಿತ್ತ, ನನ್ನ ಸುಂದ್ರಿ ಒಡೆದೋಗಿತ್ತ. ಹುಡುಗ, ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಯಾಕಂತಂದ್ರ ನಮ್ಮ ಅಪ್ಪ ನನಗ ಒಂದು ಗಂಡ ನೋಡಾಕತ್ತಾನ. ಅದಕ್ಕ ನಾನು ಅವನ ಮದ್ವಿ ಮಾಡ್ಕೋಬೇಕಂತ ಹೇಳಾಕಂತಾರ. ಮತ್ತ ಹೊಳ್ಳಿ ಬರಂಗಿಲ್ಲಲ್ಲ, ಅದಕ್ಕ ಒಂದ ಹೋತ ಬಿಡ. ತಪ್ಪು ತಿಳ್ಕೊ ಹಾಕಿ ಹೋಗ್ಬೇಡ್ರಿ. ಕುರ್ಕುರಿ ಅದಾವ, ಐಸ್ ಕ್ರೀಮ್ ಅದಾವ, ಎಲ್ಲ ಅದಾವ. ಬೇಕೇನ್ರಿ? ಬಾಳ ತ್ರಾಸ ಆಗತ್ತೆ. ಸುಂದ್ರಿ ನಿನ್ನ ನೆನಪು ಬಾಳ ನಮ್ಗ ಆಗಕತ್ತೈತಿ. ಸುಂದ್ರಿ ನೀ ಖುಷಿಯಾಗ ಮತ್ತೆ ನೀವಿಬ್ರು ಹಿಂಗ್ ನೋಡ್ಕೊಂತ ಕುಂತ್ರ ಅಲ್ಲಿ ಕುಂತ ಮಂದಿ ಜನ ಡ್ಯಾನ್ಸ್ ನೋಡಕ ಕಲಿಯಾಕ ಕುಂತಾರ. ಬಾ ಪಟ ಪಟ ಮತ್ತೆ ಹೊಡಿಯಾಗಾರ ಹುಡುಗಿ ಹೇಳ ಹುಡುಗ, ಜೋಗಿಲೆ ಇಟ್ಕೋ. ಏನದು ಇಟ್ಕೊಳ್ಳೋದು? ಗಿಂಡಿ ಹಡಲ ಯಾರವ್ರ? ನನ್ನ ಗಿಂಡಿ ಕನಲ್ ಅನ್ಸವ್ರ. ಈ ನಮ್ಮ ಬಳಗೇರಿ ಹುಡುಗರ ಏನು ಮಾಡಕ್ಕಾಗಲ್ಲ ಅವ್ರ ಕಡೆ ಅಂತ. ಗಿಂಡಿನ ಕಡಲ ಅನಸುತ್ತಾರ ಮಸರ. ಬಳಗೇರಿ ಹುಡುಗರ ಗಿಂಡಗ ಅದನ್ನ ಇಡತಾರ. ನನ್ನ ಮನೆಗೆ ನಮ್ಮ ಬಳಗೇರಿ ಹುಡುಗರ ಆಯ್ತು ಮಾಮ, ನಾ ಬರ್ಲೆ.